ಪರಿಸರ ಇಲಾಖೆಯಿಂದ ಮಹಾ ಎಡವಟ್ಟು ನಡೆದಿದೆ. ಪಿಸಿಬಿ ಅಧ್ಯಕ್ಷರ ನೇಮಕದಲ್ಲಿ ಅರಣ್ಯ ಜೀವಶಾಸ್ತ್ರ ಹಾಗೂ ಪರಿಸರ ಇಲಾಖೆಯ ಅವಾಂತರ. ಶಾಸಕರ ಲಾಬಿಗೆ ಸರ್ಕಾರ ಬ್ರೇಕ್ ಆಯ್ತಾ ರೂಲ್ಸ್ ಅನ್ನೋದು ಪ್ರಶ್ನೆ. ಪಿಸಿಬಿ ಅಧ್ಯಕ್ಷರ ಸೇವಾವಧಿ ಕುರಿತ ವಿಚಾರದಲ್ಲಿ ನಿಯಮ ಉಲ್ಲಂಘನೆ ಆಗಿದೆಯಾ? ಹಂಗಾಮಿ ಅಧ್ಯಕ್ಷರಾಗಿರುವ ಐಎಎಸ್ ಅಧಿಕಾರಿ ವಿಜಯ್ ಮೋಹನ್ ರಾಜ್ ನಿಯಮಾನುಸಾರ ಅಧ್ಯಕ್ಷರನ್ನ ಡಿಪಿಎಆರ್ ಮಾಡಿತ್ತು. ಅದರನ್ವಯ 6 ತಿಂಗಳ ಅವಧಿಗೆ ಅಧ್ಯಕ್ಷರ ಬದಲಾವಣೆ ಮಾಡುವಂತಿಲ್ಲ. ಡಿಪಿಆರ್ ಅನ್ವಯ ವಿಜಯ ಮೋಹನ್ ರಾಜ್ ನೇಮಕ 14/11/2024ರಂದು ಮೋಹನ್ ರಾಜ್ ನೇಮಕ ಮಾಡಿರುವಂತ ಸರ್ಕಾರ ಹಂಗಾಮಿ ಅಧ್ಯಕ್ಷರ 6 ತಿಂಗಳ ಅವಧಿಗೆ ನೇಮಕವನ್ನ ಮಾಡಿದ್ದ ಸರ್ಕಾರ. ಆದರೆ ನೇಮಕವಾಗಿ ಒಂದೇ ತಿಂಗಳಲ್ಲಿ ಹೊಸ ಅಧ್ಯಕ್ಷರ ನೇಮಕಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ ಪರಿಸರ ಇಲಾಖೆ. ಶಾಸಕರೊಬ್ಬರಿಂದ ಪಿಸಿಬಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಡ್ಲಾಗಿತ್ತು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೆ ರೂಲ್ಸ್ ಏನಿದೆ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ಮುಂದಾಗಿದ್ದಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಪತ್ರಿಕಾ ಪ್ರಕಟಣೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಪರಿಸರ ಇಲಾಖೆಯಿಂದ ಆದಂತ ಮಹಾ ಎಡವಟ್ಟು. ಪಿಸಿಬಿ ಅಧ್ಯಕ್ಷರ ನೇಮಕದಲ್ಲಿ ಅರಣ್ಯ ಜೀವಶಾಸ್ತ್ರ ಹಾಗೂ ಪರಿಸರ ಇಲಾಖೆಯ ಅವಾಂತರ ಇದೀಗ ಬಟಾಬಯಲಾಗ್ತಾ ಇದೆ. ಶಾಸಕರ ಲಾಭಿಗೆ ಮಣಿದು ಸರ್ಕಾರ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಪಿಸಿಬಿ ಅಧ್ಯಕ್ಷರ ಸೇವಾವಧಿ ಕುರಿತ ವಿಚಾರದಲ್ಲಿ ನಿಯಮವನ್ನು ಉಲ್ಲಂಘಿಸಲಾಗಿದೆ. ನೋಡಿ, ಹಂಗಾಮಿ ಅಧ್ಯಕ್ಷರಾಗಿರುವಂಥ ಐಎಎಸ್ ಅಧಿಕಾರಿ ವಿಜಯ್ ಮೋಹನ್ ರಾಜ್ ನಿಯಮಾನುಸಾರ ಅಧ್ಯಕ್ಷರನ್ನ ಡಿಪಿಆರ್ ಮಾಡಿತ್ತು. ಅದರ ಅನ್ವಯ 6 ತಿಂಗಳ ಅವಧಿಗೆ ಅಧ್ಯಕ್ಷರ ಬದಲಾವಣೆಯನ್ನ ಮಾಡೋ ಹಾಗಿಲ್ಲ. ಡಿಪಿಆರ್ ಅನ್ವಯ ವಿಜಯ ಮೋಹನ್ ರಾಜ್ ನೇಮಕ ಆಗಿದ್ದು 14/11/2024ರಂದು. ಮೋಹನ್ ರಾಜ್ ನೇಮಕ ಮಾಡಿರುವಂಥ ಸರ್ಕಾರ ಇದೀಗ ಹಂಗಾಮಿ ಅಧ್ಯಕ್ಷರ 6 ತಿಂಗಳ ಅವಧಿಗೆ ನೇಮಕವನ್ನ ಮಾಡಿತ್ತಲ್ಲ, ಆದರೆ ಆ ನೇಮಕವಾಗಿ ಒಂದೇ ತಿಂಗಳಲ್ಲಿ ಹೊಸ ಅಧ್ಯಕ್ಷರ ನೇಮಕಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅದಕ್ಕೆ ಅಂತ ಪತ್ರಿಕಾ ಪ್ರಕಟಣೆಯನ್ನ ಇದೀಗ ಹೊರಡಿಸಲಾಗಿದೆ ಪರಿಸರ ಇಲಾಖೆಗಿಂದ. ಶಾಸಕರೊಬ್ಬರಿಂದ ಪಿಸಿಬಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರಂತೆ. ನಮಗೆ ಬೇಕು ಅದು ಅನ್ನುವಂಥದ್ದು ಅವರ ನಿರೀಕ್ಷೆ ಆಗಿತ್ತಂತೆ. ಆ ಕಾರಣಕ್ಕಾಗಿ ಏನೇ ರೂಲ್ಸ್ ಇದ್ರೂ 6 ತಿಂಗಳು ಚೇಂಜ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಕೂಡ ಇನ್ನು 1 ತಿಂಗಳು ಆಗೋದಕ್ಕಿಂತ ಮುಂಚಿತವಾಗಿ ಚೇಂಜ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದರೆ ಇಲ್ಲಿ ಸರ್ಕಾರದ ರೂಲ್ಸ್ ಏನು ನಡೆಯಲ್ವಾ? ತಮಗೆ ಹೆಂಗೆ ಬೇಕೋ ಹಾಗೆ ರೂಲ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ತಾರ? ಯಾರೋ ಶಾಸಕರನ್ನ ಖುಷಿಪಡಿಸೋದಕ್ಕೆ, ಅಥವಾ ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ ಅಂತ, ಅಥವಾ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ರೂಲ್ಸ್ಗಳನ್ನು ಬ್ರೇಕ್ ಮಾಡಲಾಗತ್ತಾ? ಜನಸಾಮಾನ್ಯರಿಗೊಂದು ರೂಲ್ಸು, ಜನಪ್ರತಿನಿಧಿಗಳಿಗೊಂದು ರೂಲ್ಸು ಅಂತ ಏನಾದರೂ ಇದೆಯಾ ಅನ್ನೋದ ಪ್ರಶ್ನೆ. ಪಿಸಿಬಿ ಅಧ್ಯಕ್ಷ ಸ್ಥಾನದ ಮೇಲೆ ಶಾಸಕರೊಬ್ಬರು ಕಣ್ಣಿಟ್ಟಿದ್ರಿಂದ ಈ ರೀತಿಯಾದಂಥ ಬದಲಾವಣೆಗಳು ಆಗ್ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಗಂಭೀರವಾದಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಏನು ಪ್ರತಿಕ್ರಿಯೆ ಕೊಡುತ್ತೆ, ಯಾವ ರೀತಿಯಾದಂಥ ಸಬೂಬು ಕೊಡುತ್ತೆ, ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಿಜವಾಗ್ಲೂ ಎಲ್ಲೋ ಒಂದು ಕಡೆಯಲ್ಲಿ ಶಾಸಕರು ಕಣ್ಣಿಟ್ಟಿದ್ದಾರೆ ಅಂತ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಜನಪ್ರತಿನಿಧಿಗಳಿಗೊಂದು ರೂಲ್ಸು, ನಾರ್ಮಲ್ ಆಗಿ ಜನಸಾಮಾನ್ಯರಿಗೊಂದು ರೂಲ್ಸ್ ಅಂತ ಏನಾದ್ರು ಇದೆಯಾ? ಮುಖ್ಯವಾಗಿ ಪರಿಸರ ಇಲಾಖೆಯಲ್ಲಿ ಆ ತರದ ಪ್ರಶ್ನೆಗಳು ಉದ್ಭವ ಆಗಲ್ಲ. ಕಾರಣ ಏನಂತಂದ್ರೆ ಪರಿಸರ ಇಲಾಖೆ ಅಧ್ಯಕ್ಷ ಅಂತ ಪಿಸಿಬಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರ ಸ್ಥಾನ ಏನಿದೆ ಅದು ಸಾಕಷ್ಟು ಲಾಭ ಇರುವಂತದ್ದು, ಸಾಕಷ್ಟು ಲಾಭದಾಯಕ ಹುದ್ದೆ ಆಗಿರುವಂತದ್ದು. ಸಹಜವಾಗಿ ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಆ ಪಕ್ಷದ ಪ್ರಭಾವಿ ಶಾಸಕರು ಆ ಒಂದು ಹುದ್ದೆಗೆ ಪ್ರಭಾವನ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ 1.5 ವರ್ಷ 2 ವರ್ಷ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ಇಲ್ಲಿ ಬೆಂಗಳೂರು ಮತ್ತು ಮಂಡ್ಯ ಕ್ಷೇತ್ರದ ಪ್ರಭಾವಿ ಶಾಸಕರೊಬ್ಬರು ಆ ಒಂದು ಪಿಸಿಬಿ ಅಧ್ಯಕ್ಷ ಸ್ಥಾನಕ್ಕೆ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು. ಆದ್ರೆ ಪಿಸಿಬಿ ಅಧ್ಯಕ್ಷ ಸ್ಥಾನಕ್ಕೆ ಅದರದೇ ಅಂತ ನಿಯಮಗಳಿದೆ. ಬಯಲಾಗಳ ಪ್ರಕಾರ ಒಂದಿಷ್ಟು ನಿಯಮಗಳು ಇರುತ್ತವೆ. ಯಾಕೆಂದ್ರೆ ಅದಕ್ಕೆ ಅಧಿಕಾರಿಗಳನ್ನ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಲ್ಲಿ ಕೆಲಸ ಮಾಡುವಂತ ಹಿರಿಯ ಸಿಬ್ಬಂದಿಗಳು, ಹಾಗೇನೆ ಅದರಲ್ಲೂ ಕೂಡ IAS ಮತ್ತೆ IRS ಮತ್ತೆ IRS ಅವರ ಅಧಿಕಾರಿಗಳು ನೇಮಕವನ್ನ ಆಗುವಂತದ್ದು. ರಾಜಕಾರಣಿಗಳು ಪ್ರೋತ್ಸಾಹದಂತವರ ನೇಮಕ ಬಹುತೇಕ ಆಗತ್ತೆ. ಹಿಂದೆ ಕೂಡ ಬಿಜೆಪಿ ಸರ್ಕಾರ, ಬಿಜೆಪಿಗಿಂತನೂ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಅವರನ್ನ ಕೂಡ ನೇಮಕ ಮಾಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಮಧ್ಯಪ್ರವೇಶ ಮಾಡಿ ಇದು ಕಾನೂನು ಉಲ್ಲಂಘನೆ ಆಗುತ್ತೆ. ರಾಜಕಾರಣಿಗಳಿಗೆ ಈ ಒಂದು ಮಂಡಳಿಯಲ್ಲಿ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅವಕಾಶ ನೀಡಲಿಕ್ಕೆ ನಿಯಮ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಛೀಮಾರಿಯನ್ನು ಹಾಕಿತ್ತು ಸರ್ಕಾರ. ಆಮೇಲೆ ಸುಧಾಕರ್ ಅವರ
ನೇಮಕಾತಿಯನ್ನ ಹಿಂಪಡೆದಿತ್ತು. ಹೀಗಾಗಿ ಈಗ ಮತ್ತೆ ಶಾಸಕರೊಬ್ಬರು ಅದಕ್ಕೆ ಲಾಬಿ ಮಾಡ್ತಿದ್ದಾರೆ. ಹಾಗಾಗಿ ಅದು ಅದರ ವಿಚಾರವನ್ನ ಗಮನಕ್ಕಿದ್ರು ಕೂಡ ಸರ್ಕಾರ ಸಂಬಂಧಪಟ್ಟಂತಹ ಪರಿಸರ ಇಲಾಖೆ ಯಾಕೆ ಓಕೆ. ಮತ್ತೆ ಅಂತವರನ್ನ ಮಣೆ ಹಾಕ್ತದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಹೆಚ್ಚಾಗಿ ಈಗ ಇತ್ತೀಚೆಗೆ ಆಯ್ಕೆಯನ್ನು ನೇಮಕ ಅಂತಹ ಐಎಎಸ್ ಅಧಿಕಾರಿ ಅವರಿಗೆ 6 ತಿಂಗಳು ಅಂದ್ರೆ ಕಳೆದ ತಿಂಗಳ 11ನೇ ತಾರೀಕು ಅವರಿಗೆ ಅಧಿಕಾರ ಅಂದ್ರೆ ಆದೇಶ ಆಗತ್ತೆ. 6 ತಿಂಗಳವರೆಗೆ ವರ್ಗಾವಣೆ ಮಾಡಲ್ಲ ಅಂತ ಸರ್ಕಾರನೇ ಒಂದು ಸೂಚನೆಯನ್ನು ಹೊರಡಿಸುತ್ತೆ. ಅದಾಗಿ ಒಂದೇ ತಿಂಗಳ ಮೊನ್ನೆ 6ನೇ ತಾರೀಕು ಮತ್ತೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸುವಂತದ್ದು ಏನಂತಂದ್ರೆ ಅಧ್ಯಕ್ಷರ ಹುದ್ದೆ ಬಿಸಿಬಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರ ಹುದ್ದೆ ಖಾಲಿ ಇದೆ, ಅರ್ಹರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋಂತ ಒಂದು ಆ ಪ್ರಕಟಣೆ ಹೊರಡಿಸುತ್ತೆ. ಆ ಒಂದು ಪ್ರಕಟಣೆ ಕೂಡ ಹೊರಡಿಸ್ಲಿಕ್ಕೆ ನಿಯಮ ಬಾಹಿರಾಗಿರುತ್ತದೆ. ಆ ಪ್ರಕಟಣೆ ಹೊರಡಿಸ್ಲಿಕ್ಕೆ ಕೂಡ PCBಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಬೈಲಾದಲ್ಲಿ ಅಥವಾ ನಿಯಮದಲ್ಲಿ ಇಲ್ಲ. ಹಾಗಾಗಿ 6 ತಿಂಗಳ ಅವಧಿಯವರೆಗೆ IAS ಅಧಿಕಾರಿ ಇದ್ರು ಕೂಡ ಅಧ್ಯಕ್ಷರಾಗಿ ಯಾಕೆ ಈ ರೀತಿಯ ನಡೆಯನ್ನ ಸರ್ಕಾರ ಆದರೂ ಕೂಡ ಪರಿಸರ ಮಾಲಿನ್ಯ ಇಲಾಖೆ ಯಾಕೆ ಮಾಡ್ತು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.